ಮಹೇಶ್ವರಿ, ಚಂಡಿ ಚಾಮುಂಡೇಶ್ವರಿ ಅಂತ ಏಳು ನಾಮಗಳಿಂದ ನಿನ್ನ ಕೂಗಿ ವರ್ಣಿಸೋರು ಜಗದ ಜನರೆಲ್ಲರೂ. ನೀನು ಅಷ್ಟೇ ದುಷ್ಟರಿಗೆ ದುರ್ಗಿಯಾಗಿ ಶಿಷ್ಟರಿಗೆ ಶ್ರೀರಕ್ಷೆಯಾಗಿ ಮತ್ತೊಮ್ಮೆ ಧರೆಗಿಂದು ಬರಬಾದ ಶ್ರೀ ಚಾಮುಂಡೇಶ್ವರಿ. ಅಮ್ಮ, ಈ ಊರಲ್ಲಿ ದುಷ್ಟರ ಅಟ್ಟಹಾಸ ಮಟ್ಟಿ ಮೇಲೆ ಮೆರಿತಾ ಅಂತವರಿಗೆ ದುರ್ಗಿಯಾಗಿ ಸಂಹಾರ ಮಾಡುವ ಮಹಿಷಾಸುರ ಮರ್ದಿನಿಯಾಗೂ ಶ್ರೀ ಚಾಮುಂಡೇಶ್ವರಿ ಅಂತ ಭಕ್ತಿಯಿಂದ ರೈತನ ಕರೆ ಜಗವೆಲ್ಲ ಸಕ್ಕರೆ, ರೈತ ರಾಷ್ಟ್ರಕ್ಕೆ ಬೆನ್ನೆಲುಬು ಅಂತ ಸರ್ಕಾರ ಹೇಳಿದ ಮಾತುಗಳೆಲ್ಲವೂ ಕೂಡ ಬರೀ ಭೂಕಿರ್ತಾರ. ಆದ್ರೆ ಈಗಿನ ಕಾಲದಲ್ಲಿ ರೈತರ ಬಾಳು ಯಾರೂ ಕೇಳದಂತಾಗಿದೆ. ಅಂಥದ್ರಲ್ಲಿ ನನ್ನ ಗಂಡ ಹೊಲ ಮನೆ ಬದುಕು ಬಾಳಿದೆ ಅಂತ ಈ ರೈತ ಜೀವನಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತ ಸತಿಯು ಪತಿಯ ಮಾತು ನಡೆಸಿಕೊಡದೇ ಇದ್ರೆ ಅವನು ಎಂತ ಅದು ಪತಿ ಸೇವೆಯನ್ನ ಮಾಡಿದ ಸತಿ 108 ವ್ರತವನ್ನ ಮಾಡಿದ್ರೆ ಎಂತದ್ದು ಫಲವೆಂಬಂತೆ. ನಿಮ್ಮ ಮಾತು ನಡೆಸಿಕೊಡದೇ ಇದ್ರೆ ಪರಮಾತ್ಮ ನಿಷ್ಠಾನ. ಚಿಂತೆ ಮಾಡಬೇಡಿ, ಅದೆಂಥ ಮಾತುಗಳಿದ್ರು ಕೂಡ ಆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಕೂಡ ನಾನು ನಡೆಸಿಕೊಡ್ತೀನಿ. ಇದುವೇ ನಮ್ಮ ಪಾದ ಸಾಕ್ಷಿಯ ಕೂಡ. ಈ ನಿನ್ನ ಮಾತನ್ನು ಕೇಳಿ ನನ್ನ ಅಜ್ಞಾನದ ಕಣ್ಣೆ ತೆರೆಸಿಬಿಟ್ಟಿ, ನನ್ನ ಹೃದಯದ ಬಡಿತ ಬದಲಾಯಿಸಿಬಿಟ್ಟಿ. ಉಜ್ವಲ ಭವಿಷ್ಯಕ್ಕಾಗಿ ಈ ಮನೆ ರಾಮರಾಜ್ಯದ ಗೂಡಾಯಿತು. ಆ ನನ್ನ ತಮ್ಮ ಬೀರ ಅವರ ತಾಯಿ, ನನ್ನ ತಾಯಿ, ಅಕ್ಕ ತಂಗಿರು, ನನ್ನ ಚಿಕ್ಕಮ್ಮ ಗಂಡನಿಲ್ಲದೆ ತಕ್ತಿವಂತನಾಗಿ ಮಾಡಿದ್ದೇನೆ. ಅವನಂದರೆ ನನಗೆ ಪಂಚ ಪ್ರಾಣ. ಅವನಿಗೆ ಕೂಡ ನಾನಂದ್ರೆ ದೇವರ ಸಮಾನ ನೋಡ್ತಾನೆ ಮಗಳ. ಆದ ಕಾರಣ ನನ್ನ ತಾಯಿ ಅವನ ತಾಯಿ ಬೇರೆ ಅಂತ ನಮ್ಮಿಬ್ಬರ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಮಗಳ, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ನೀನು ಅವನನ್ನು ಎತ್ತ ಮಗನಂತೆ ನೋಡಿಕೊಳ್ಳಬೇಕು, ಇದೇ ನನ್ನ ಆಸೆ. ಇದೆಂಥ ಮಾತು ಶಕ್ತಿಯಲ್ಲಿ ಭೀಮನ ಶಕ್ತಿಯುಳ್ಳಂತಹ, ಯುಕ್ತಿಯಲ್ಲಿ ಶ್ರೀಕೃಷ್ಣನ ಭಕ್ತಿಯನ್ನೇ ಉಳ್ಳಂತಹ, ಇನ್ನು ಧರ್ಮ ಪರಿಪಾಲಕತೆಯಲ್ಲಿ ಧರ್ಮ ರಾಜ್ಯವನ್ನೇ ಹೋಲುವಂತಹ ಆತನ ಮೈದುನ ಬರೀ ಮೈದುನ ಅಷ್ಟೇ ಅಲ್ಲ, ನನ್ನ ಹುಟ್ಟಿದಂತ ಮಗನೆಂದು ಕೂಡ ಅವನನ್ನ ನಾನು ಸಾಕಿ ಬೆಳೆಸ್ತೇನೆ. ಈ ಮಾತು ಸತ್ಯ ಸತ್ಯ. ಕೆಂಚಿದೆ ಮಂಗಳ ನನ್ನ ಬುದ್ಧಿಶಕ್ತಿಗೆ. ಇಲ್ಲಿವರೆಗೆ ನಾನು ಮುಚ್ಚಿಕೊಂಡಿರೋ ನನ್ನ ಎದೆಯಲ್ಲಿ ಕೆಂಚಿದ ಬೆಂಕಿಯನ್ನು ನಂದಿಸಿಬಿಟ್ಟಿ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಮಂಗಳ. ಇದೇ ಸಂತೋಷದಲ್ಲಿ ನವಿಲಿನಂತೆ ಕರಿಬಿಚ್ಚಿ ಹಾಡೋಣವಾ? ಬಾತಮ್ಮ, ಈಗ ಬಂದನಪ್ಪ ಕುರಿ ಗಡ್ಡಿಯಿಂದ. ಹೌದಣ್ಣ, ಕುರಿ ಹಡ್ಡಿಯನ್ನು ಕಸ ಹೊಡೆದು ಬಾಲತಾಯಿ ಮರಿಗಳಿಗೆ ಮೊಲೆ ಹಾಲನ್ನು ಕುಡಿಸಿ ಅವುಗಳಿಗೆ ತಪ್ಪಲ ಹಾಕಿ ಬರೋದ್ರಲ್ಲಿ ಈ ಹೊತ್ತಾಯ್ತಣ್ಣ. ನಿಂಗೋಸ್ಕರ ಚಾ ಮತ್ತೆ ಉಪ್ಪಿಟ್ಟು ಮಾಡಿದ್ರೆ ನನ್ನ ಅತ್ತಿಗೆ ಈಗಾಗಲೇ ಒಂದು ತಮ್ಮಿಗೆ ಹಾಲು, ಒಂದು ಬೋಗಾಣಿ ಜೋಳದ ನುಚ್ಚೆ ಉಂಡು ಬಂದಿದ್ದಾನೆ. ಇಂಥ ಮೈನ ಸಿಕ್ಕಿದ್ರೆ ಕಿಲಾಡಿ ಮೈನ ನೋಡು ನೀನು. ಆಯ್ತಪ್ಪ, ನಿನ್ಗೋಸ್ಕರ ಹಬ್ಬ ಸ್ಪೆಷಲ್ ಆಗಿ ಬಿಸಿ ಬಿಸಿ ಹೋಳಿಗೆನೆ ಮಾಡ್ತೀನಿ, ಸರಿನಾ? ಯಾಕಪ್ಪ ತಮ್ಮ, ಯಾಕಪ್ಪ ತಮ್ಮ, ಇವತ್ತು ಈ ಮಾತೇಕಪ್ಪ? ನೀನಂದ್ರೆ ನನಗೆ ತುಂಬಾ ಇಷ್ಟ ಅಣ್ಣ. ಏಕಣ್ಣ ನೀನು ತೊದಲಿಸುತ್ತಿರುವಿ ಅಣ್ಣ. ಇದೀಗ ತಾನೇ ಹೇಳಿದೆಯಲ್ಲ ನೀ ನನ್ನ ಪಂಚ ಪ್ರಾಣ ಅಂತ. ಅಣ್ಣ ತೆಗೆದುಕೋ, ಇದೀಗ ತಾನೇ 10,000 ರೂಪಾಯಿ ಅಂತೆ 10 ಮರಿ ಮಾಡಿದ 1,00,000 ರೂಪಾಯಿ ಅಂತೆ. ಅಂತ ಸಾಧನೆ ತಮ್ಮ ನಿನ್ನದು. ಈ ದುಡಿಮೆನು ನಾನು ಏನೆಂದು ಬಣ್ಣಿಸಲು ಸಾಲದಪ್ಪ, ಸಾಲದು. ನನ್ನ ಸಂಸಾರವೆಲ್ಲ ನೀನೇ ನಡೆಸ್ತಾ ಇದ್ದಪ್ಪ, ನೀನೇ ನಡೆಸ್ತಾ ಇದೀಯಾ. ನಾನು ಹೊಲದಲ್ಲಿ ಉತ್ತಿ ಬಿತ್ತಿ ಬೆಳೆದರೂ 2 ವರ್ಷದಿಂದ ಅತಿವೃಷ್ಟಿ ಮಳೆಯಿಂದಾಗಿ ಎಲ್ಲ ಹಾನಿಯಾಗಿದೆಪ್ಪ, ಹಾನಿಯಾಗಿದೆ. ಈಗ ನೀನು ತನ್ನ ದುಡಿಮೆಯಿಂದಲೇ ನಾನು ತಿಂದು ತೇಗೋ ಭೋಗಿಯಾಗಿದ್ದಾನಪ್ಪ. ಈ ರೈತ ತಿಂದು ತೇಗೋ ಭೋಗಿಯಾಗಿದ್ದಾನೆ.
ಅಣ್ಣ ನಾನಿರುವಾಗ ಏಕಣ್ಣ ನಿನ್ನ ಕಣ್ಣಲ್ಲಿ ನೀರು. ಅಣ್ಣ ನೇಗಿಲ ಹೋಗಿ ಆದ ನೀನು ಬುದ್ಧಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲವಣ್ಣ. ಈ ಜಗತ್ತಿಗೆ ಉಳಿಗಾಲವಿಲ್ಲ. ಅದು ನಿತ್ಯ ಕಾಯಕವಣ್ಣ, ನಿನ್ನ ನಿತ್ಯ ಕಾಯಕ. ಎಂತ ವಿಚಾರ ಶಕ್ತಿ ಅಡಗಿದೆ ತಮ್ಮ ಹಾಡಿನಲ್ಲಿ. ತಮ್ಮ ಈ ಕಾಯಕದ ಅರ್ಥ ನಿನಗೆ ಗೊತ್ತಿಲ್ಲಪ್ಪ. ಅಣ್ಣ ಈ ನಿನ್ನ ತಮ್ಮನಾಗಿ ಜನಿಸಿ ಬಂದ ಅವನಿಗೆ ಅಷ್ಟು ತಿಳಿದಿಲ್ಲವೇನಣ್ಣ. ಸೇರ್ತು ಇಲ್ಲದ ಜೇಬನ್ನು ಧರಿಸಿ ಬಿಡುವಿಲ್ಲದ ಜಗತ್ತಿನ ತುಂಬಾ ಪ್ರವಚನ ಮಾಡಿ ಅವರು ಬರೆದಿಟ್ಟ ಲೇಖನಿಯಂತೆ ಈ ಜೀವವೇ ಇಲ್ಲದ ಮೇಲೆ ಇದರಲ್ಲಿ ಏನಿದೆ? ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಈ ಜೀವವೇ ಇಲ್ಲದ ಮೇಲೆ ಇದರಲ್ಲಿ ಏನಿದೆ? ಅಮ್ಮ ಎಂತ ಮಾತುಗಳಪ್ಪ ಇವು. ಎಂತ ಸೃಷ್ಟಿಕರ್ತ ನಿರ್ಮಿಸಿದ ಜಗದಲ್ಲಿ ಬಿಸಿಲು ಮಳೆ ಚಳಿ ಎನ್ನದೆ ಬುದ್ಧಿ ಬಿತ್ತಿ ಬೆಳೆದು ಜಗತ್ತಿಗೆ ಅನ್ನ ಹಾಕುವ ನೇಗಿಲವಾಗಿ ಅಣ್ಣ ನೀನು, ಅನ್ನದಾತ ನೀನು. ತಮ್ಮ ನಿನ್ನ ಒಂದೊಂದು ಮಾತನ್ನು ಕೇಳಿ ಈ ಜಗವನ್ನೇ ಮರ್ತು ಬಿಟ್ಟಪ್ಪ ನಾನು. ಅಣ್ಣ ಅಣ್ಣ ಏನಿದು ಸಂತೋಷದ ಸಂಭ್ರಮ? ಇವಾಗ ಬಂದ್ಯಾ? ನಿನ್ ವಿದ್ಯಾಭ್ಯಾಸ ಎಲ್ಲ ಹೇಗ್ ನಡೀತಾ ಇದೆ? ಡಿಗ್ರಿ ಅಭ್ಯಾಸ ಅತ್ತಿಗೆ ಚೆನ್ನಾಗಿದೆ. ಆದ್ರೆ ಹಣಕ್ಕಾಗಿ ಅಣ್ಣನ ಕಡೆಗೆ ಬಂದೆ. ಅಣ್ಣ ಇದೀಗ ತಾನೇ ಮಡಿ ಮಾಡಿದ ಹಣವನ್ನು ಈ ನನ್ನ ತಮ್ಮನಿಗೆ ಕೊಟ್ಟು ಬಿಡು. ತಮ್ಮ ಎಷ್ಟು ಬೇಕಪ್ಪ ನಿನಗೆ ದುಡ್ಡು? 25,000 ಕೊಟ್ಟು ಬಿಡಿ ಅಣ್ಣ. ತೆಗೆದುಕೋ ತಮ್ಮ ದುಡ್ಡನ್ನು. ತಮ್ಮ ದುಡ್ಡು ಅಂದ ಮೇಲೆ ಸ್ವಲ್ಪ ಹಿಡಿತಲೇಬೇಕು. ನೋಡಿದ್ರೆ ಈ ನಮ್ಮ ಆನಂದದ ಸಂಸಾರ ಜೀವ ಕುಡಿನ ಹಾಗೆ ಇಷ್ಟೊಂದು ಚೆನ್ನಾಗಿ ನಡೀತಾ ಇದೆ. ನೋಡಿದ್ರೆ ಎರಡು ಕಣ್ಣು ಸಾಲದು. ನನಗಂತೂ ತುಂಬಾ ಸಂತೋಷವಾಗ್ತದೆ. ಅಲ್ವೇನ್ರಿ? ಈ ನನ್ನ ತಮ್ಮಂದ್ರೆ ನನಗೆ ಆಸ್ತಿ ಇರುವಾಗ ನನಗೆ ಇನ್ನೇನು ಬೇಕು ಮಗ? ಇದೇ ಸಂತೋಷ ಎಲ್ಲರೂ ಹಾಡೋಣ.